ಏನ್ರಿ ಶಿವ ಯತೀಂದ್ರ ಅವರೇ, ನಿಮ್ಮ ತಂದೆಯವರು ರಾಜಕೀಯ ಕೊನೆಗಾಲದಲ್ಲಿ ಇದ್ದಾರೆ ಅಂತ ನಿನ್ನೆ ನೀವೇ ಹೇಳಿದ್ರಿ, ಅದು ಸರಿನೇ? ಇಲ್ಲ, ನಂಗೊಂದು ಕುತೂಹಲದ ಪ್ರಶ್ನೆ ಇದೆ. ನಿಮ್ಮ ತಂದೆಯವರ ನಂತರ ರಾಜ್ಯದ ಮುಖ್ಯಮಂತ್ರಿ ಯಾರಾಗ್ಬೇಕು ಅನ್ನೋದು ನಿಮ್ಮ ಆಸೆ? ಅವರು ಕೂಡ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರೋದು, ಕಾಂಗ್ರೆಸ್ ಜಾತ್ಯತೀತ ನಂಬಿಕೆ ಇಟ್ಕೊಂಡಿರೋದು, ಅದೇ ಸಿದ್ಧಾಂತಗಳಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ನಂಬಿಕೆ ಇಟ್ಕೊಂಡು ಅದೇ ಪ್ರಕಾರ ನಡ್ಕೊಂಡು ಹೋಗ್ತಾರೆ. ಅಂದ್ರೆ ಸಿದ್ದರಾಮಣ್ಣನ ನಂತರ ಸತೀಶ್ ಜಾರಕಿಹೊಳಿ ಸಿಎಂ ಆಗ್ಬೇಕು ಅಂತ ಹೇಳ್ತಾ ಇದ್ದೀರಾ. ಅಲ್ಲಿಗೆ DKಶಿ ಅವರಿಗೆ ಚಂಬೋ ಚಂಬು ಚಂಬೋ ಚಂಬು ಚಂಬೋ ಚಂಬು. ಅಲ್ಲ ಶಿವ, ನಿಮ್ಮ ಆಯ್ಕೆ ಅವರು ಯಾಕೆ ಅಂತ ಕೇಳ್ಬೋದಾ ಶಿವ? ಕಾಂಗ್ರೆಸ್ ಸಿದ್ಧಾಂತ ಇಟ್ಕೊಂಡು, ಜಾತ್ಯತೀತ ಸಿದ್ಧಾಂತ ಇಟ್ಕೊಂಡು ಎಷ್ಟೊಂದು ಜನ ರಾಜಕಾರಣಿಗಳು ಇದ್ದಾರೆ ನಮ್ಮ ಪಕ್ಷದಲ್ಲಿ, ಬಹಳಷ್ಟು ಯುವ ರಾಜಕಾರಣಿಗಳಿದ್ದಾರೆ. ಸೊ ಅವ್ರನ್ನೆಲ್ಲ ಅವ್ರು ಲೀಡ್ ಮಾಡ್ಲಿ, ಅವ್ರಿಗೆಲ್ಲ ಮಾರ್ಗದರ್ಶನ ಕೊಡ್ಲಿ ಅಂತ ಅಷ್ಟೇ. ಅಂದ್ರೆ ನಿಮ್ಮ ಪ್ರಕಾರ DKಶಿ ಅವರು ಪಕ್ಕಾ ಕಾಂಗ್ರೆಸ್ ಸಿದ್ಧಾಂತವಾದಿ ಅಲ್ಲ ಅನ್ನೋದು ನಿಮ್ಮ ವಾದ. ಕೇಳಿಸ್ಕೊಂಡ್ರ DKಶಿ ಅವರೇ? ಅದಕ್ಕೆ ನಾನ್ ನಿಮ್ಗೆ ಬಡ್ಕೊಂಡೆ, ಸೌಧದ ಒಳಗೆ RSS ಮಂತ್ರ ಜಪ ಮಾಡಬೇಡಿ, ಮಹಾಕುಂಭಮೇಳಕ್ಕೆ ಹೋಗ್ಬೇಡಿ, ಶಿವರಾತ್ರಿಗೆ ಈಶಾಗ್ ಹೋಗ್ಬೇಡಿ ಅಂತ ಬಡ್ಕೊಂಡೆ. ಎಲ್ಲಿ ಕೇಳ್ತಿರ ನನ್ನ ಮಾತನ್ನ? ಈ ಮಾತಿಗೆ ಈಗೇನ್ ಹೇಳ್ತಿರ ಶಿವ? ಆಯ್ತು ಶಿವ, ಈಗ ನಾನು ವಾಪಸ್ ಅವ್ರ ಹತ್ರ ಹೋಗಿ ಕೇಳಕ್ಕೆ ಇನ್ನೇನು ಉಳ್ದಿಲ್ಲ. ಹಿಂಗಾಗಿ ಈಗ ನಿಮ್ದು ಪ್ಲಾನ್ ಬಿ ರೆಡಿ ಐತಲ್ಲ ಶಿವ, ಅದ್ರ ಕಡೆನೆ ಹೆಚ್ಚು ಗಮನ ಕೊಟ್ಬಿಡಿ. ಶಿವ ಅಶೋಕಣ್ಣ, ಕಾಂಗ್ರೆಸ್ ನಲ್ಲಿ DKಶಿ ಅವರ ಪರಿಸ್ಥಿತಿಗೆ ಏನಂತಿರಪ್ಪ? ಅಂದ್ರೆ DK ಶಿವಕುಮಾರ್ನ ಗಂಗಾ ನದಿಯಲ್ಲಿ ಮುಳುಗಿಸ್ದಂಗ ಆಯ್ತಾರೆ. ಅಲ್ಲಿಗೆ ನದಿಗೆ ದುಪ್ ಅಂತ ಬಿದ್ದ ಕನಕಪುರ ಬಂಡೆ ಅಂತಾಯ್ತು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಇದನ್ನೆಲ್ಲ ನೋಡ್ತಾ ಇದ್ರೆ ಯಾಕೋ ನಮ್ಮ ಕನಕಪುರ ಬಂಡೆ ಸ್ಥಳಾಂತರ ಮಾಡುವ ಎಲ್ಲಾ ಸಾಧ್ಯತೆಗಳು ಎದ್ದು ಕಾಣ್ತಿದೆ ಶಿವ. ಸ್ಥಳಾಂತರ ಎಲ್ಲಿಂದ ಎಲ್ಲಿಗೆ ಅನ್ನೋದು ನಂತರ ಎಲ್ರಿಗೂ ಗೊತ್ತಾಗುತ್ತೆ. ಸದ್ಯಕ್ಕೆ ಇಷ್ಟು ಸಾಕು, ನಂಗೆ ಟೈಮ್ ಆಯ್ತು, ಬರ್ತೀನಿ ಶಿವ. ಶಿವನೇ ಶಂಭುಲಿಂಗ.